ಆಕಾಶವಾಣಿ ಮಂಗಳೂರು. ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ. ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸುತ್ತಾರೆ ಶುಭರಾವ್ ಪಿವಿ. ವ್ಯಾಖ್ಯಾನಕಾರರು ಡಾಕ್ಟರ್ ಬಿಎನ್ ಮಹಾಲಿಂಗ ಭಟ್. ಇದೀಗ ಕೇಳಿ ಕಾವ್ಯಯಾನದ 51ನೇ ಹೆಜ್ಜೆ. ಪಂಚವಟಿಯ ಪರ್ಣಶಾಲೆಯಲ್ಲಿ ಸೀತಾದೇವಿಯ ಒತ್ತಾಯ ಮತ್ತು ಬಿರುನುಡಿಗೆ ಕಂಬನಿ ಮಿಡಿಯುತ್ತಾ ಹರಿಣಾಭಿಸರಣವಾದೆಡೆಗೆ ಸಾಗಿದ ರಾಮನನ್ನು ಅರಸುತ್ತಾ ಲಕ್ಷ್ಮಣ ಕಾಡಹಾದಿಯಲ್ಲಿ ಸಾಗಹೊರಟ. ಅತ್ತ ಚಿನ್ನದ ಜಿಂಕೆಯ ಬದುಕಿಗೆ ಮಂಗಳ ಹಾಡಿ ಪರ್ಣಶಾಲೆಯತ್ತ ಬರುತ್ತಿದ್ದಾನೆ ಶ್ರೀರಾಮ. ಹೀಗೆ ಇರುವರು ಕಾನನದ ದಾರಿಯಲ್ಲಿ ಅತ್ತದಿಂದ ಇತ್ತ, ಇತ್ತದಿಂದ ಅತ್ತ ಸಾಗುತ್ತಾ ಎದುರೆದುರಾದರು. ಸೀತೆಯೋರ್ವಳನ್ನೇ ಬಿಟ್ಟು ಬಂದೆಯಾ ತಮ್ಮ ಎಂದು ರಾಮ ಲಕ್ಷ್ಮಣನಲ್ಲಿ ಕೇಳುತ್ತಾ ಪರಿಸ್ಥಿತಿಯ ಗಂಭೀರತೆಯನ್ನು ಇರುವರು ಅರ್ಥೈಸಿಕೊಂಡು ಪರ್ಣಕುಟಿಯತ್ತ ವೇಗವಾಗಿ ಮುನ್ನಡೆದರು. ಮುನ್ನಡೆಯುತ್ತಾ ಪರ್ಣಶಾಲೆಗೆ ಬಂದು ಮನೆಯೊಳಗರಸಿ ಕಾಣದೆ ಇಂದು ಮುಖಿ ಕಡು ಮುನಿಯದೆ, ಇಂದು ಮುಖಿ ಕಡು ಮುನಿಯದಿರಲು ಎನ್ನುತ್ತೆಂದರಾಘವ ಹೇಮ ಮೃಗವಿದ ತಂದೆ ನೋಡೆನಲು. ಒಂದು ನುಡಿಯಲ್ಲದಿರೆ ಶಿವ ಶಿವ ನೊಂದೆನು ಅಕಟ ವಿಧಿಯೇ ತನ್ನನು ಕೊಂದೆ ಅರ್ಧಾಂಗಿಯನು ತಾನುಳಿದೆಲ್ತು ಬದುಕುವೆನು. ಕಾನನದಿಂದ ಪರ್ಣಶಾಲೆಯೆಡೆಗೆ ವೇಗವಾಗಿ ಬಂದಂತಹ ರಾಮಲಕ್ಷ್ಮಣರು ಪರ್ಣಕುಟೀರದ ಒಳಹೊರಗೆ ಸೀತೆಯನ್ನು ಹುಡುಕಾಡಿದರು. ಸೀತಾ, ನಿನಗಾಗಿ ಹೊನ್ನದ ಚಿಗರೆಯನ್ನು ತಂದಿದ್ದೇನೆ, ಇಗೋ ಬಾ ನೋಡು. ತರುವಾಗ ವಿಳಂಬವಾಯಿತೆಂದು ಮುನಿಯಬೇಡ. ಹೀಗೆಂದು ರಾಮನು ಸೀತೆಯನ್ನು ಸಂತೈಸುವ ಮಾತುಗಳನ್ನಾಡಲು ಕುಟೀರದ ಒಳಗಿನಿಂದ ರಾಮನ ನುಡಿಗೆ ಪ್ರತಿನುಡಿ ಇಲ್ಲವಾಯಿತು. ಆಗ ರಾಮ ತಳಮಳಗೊಂಡು ಗಾಬರಿಯಾದ. ಗಾಬರಿಯಿಂದ, ಹೇ ಶಿವನೇ, ಓ ವಿಧಿಯೇ, ನಿನ್ನಾಟ ಏನಿದು? ನನ್ನ ಅರ್ಧಾಂಗಿ ಎಲ್ಲಿ? ಆಕೆಗೇನಾಯಿತು? ಅವಳನ್ನು ತೊರೆದು ನಾನೆಂತು ಬಾಳಲಿ ಎಂದು ದುಃಖಿಸುತ್ತಾ ಪರ್ಣಶಾಲೆಯ ಹೊರವೊಳಗೆ ಒಳಗೆ ಕಾಣೆನು ಸತಿಯನು, ಒಳಗೆ ಕಾಣೆನು ಸತಿಯನ ಕಟ ಸುಳಿದ ಹೆಜ್ಜೆಯ ಹೊರಗೆ ಕಾಣೆನು. ಇಳೆಯ ಪಲ್ಲಟವಲ್ಲಲೇ ಹರಿಯಿಲ್ಲವೇ ನಾನು ಕಲಿ ರಘಜ ನಾನು ಅರಸಿಯ ನಾನಾದೊಡೆ ಅರಸಿಯ ಗಳಿಗೆ ಅಗಲಿರಲು ಅರಿಯೆನು ಅದು ದಿಟ ನಳಿನ ಸಂಭವೇ ಇಲ್ಲ. ಸೀತಾರಾಮನಲ್ಲೇ ಸೀತಾರಾಮನಲ್ಲಿ ಹರಿಯಲ್ಲವೇ ನಾನು ಎಂದ. ಪರ್ಣಕುಟೀರದ ಒಳ ಹೊರಗೆ ಸೀತೆಯ ಸುಳಿವನ್ನು ಕಾಣದೆ
ರಾಮಲಕ್ಷ್ಮಣರು ದಂಗಾದರು. ರಾಮ ಬಹಳಷ್ಟು ಮಾನಸಿಕವಾಗಿ ನೊಂದು, ಈ ನೆಲದ ಆಟವಿದೇನು, ಈ ವಿಧಿಯ ಕುಹಕವಿದೇನು, ರಘುಕುಲ ಧೀರನು ನಾನಾದರೇನು, ಮಾನುಷೀಭಾವ ನನ್ನಿಂದ ಹೊರತಲ್ಲ, ಮನುಷೀಭಾವಕ್ಕೆ ನಾನೂ ಒಳಪಟ್ಟವನು, ಅರಸಿಯನ್ನು ಅಗಲಿ ಅರೆಗಳಿಗೆ ನಾನು ಬದುಕಿರಲಾರೆ, ನಳಿನ ಸಂಭವೇ ಇರದೆ ಸೀತಾರಾಮನು ಇರಲು ಸಾಧ್ಯವೇ, ಸೀತೆ ಇಲ್ಲದ ನಾನು ಸೀತಾರಾಮನಲ್ಲ ಎಂದು ಮರುಗುತ್ತಾನೆ. ಹೀಗೆ ಮರುಗುತ್ತಿರುವ ಅಣ್ಣನನ್ನು ಕಂಡು ಲಕ್ಷ್ಮಣನು ಬಹು ದುಃಖಗೊಂಡು ಹೊರಳಿದನು ಲಕ್ಷ್ಮಣನು ಭಯದಲ್ಲಿ, ಸರಿಮಿಗಿಲ ದುಃಖದಲ್ಲಿ ನೊಂದನು. ಹೊರಳಿದನು ಲಕ್ಷ್ಮಣನು ಭಯದಲ್ಲಿ, ಸರಿಮಿಗಿಲ ದುಃಖದಲ್ಲಿ ನೊಂದನು. ಹಿರಿದು ಬಳಲಿದ ನಣ್ಣ ನಾನಿನ್ನ ಎಂತು ತಿಳುಹುವೆನು, ಬರಲಿದೆ ತಕೆ ಮೃತ್ಯುರೂಪಿನ ಹರಿಣನೇತಕ್ಕೆ ಬಯಸಲು, ಏಕೆ ಬಯಸಲು ಅರಸನು ಅದನೈದಲದೇಕೆ, ವಿಧಿಯೇ ಕೊಂದೆ ಹಾಯೆಂದ. ಲಕ್ಷ್ಮಣನು ಭಯದಲ್ಲಿ ದುಃಖದಲ್ಲಿ ನೊಂದನು. ಸೀತೆ ಇಲ್ಲದೆ ನಾನೆಂತೂ ಬಾಳಲಿ ಎಂದು ದುಃಖಿಸುತ್ತಿರುವ ಅಣ್ಣನನ್ನು ಕಂಡು ತಮ್ಮ ಲಕ್ಷ್ಮಣ ಬಹಳಷ್ಟು ಭಯಗೊಂಡು ತಾನೂ ಅತೀವವಾದಂತಹ ದುಃಖದಲ್ಲಿ ನೋಯತೊಡಗಿದನು. ಸೀತಾವಿಯೋಗದಿಂದ ಬಹಳವಾಗಿ ಬಳಲಿದ ಅಣ್ಣ ಶ್ರೀರಾಮನನ್ನು ಹೇಗೆ ಸಂತೈಸಲಿ ಎಂಬ ಚಿಂತೆಯಲ್ಲಿ ಲಕ್ಷ್ಮಣನೂ ಮುಳುಗಿದ. ಮೃತ್ಯುಸ್ವರೂಪಿಯಾದಂಥ ಈ ಹರಿಣವಾದರೂ ಏತಕ್ಕೆ ಇತ್ತ ಬಂತೋ, ನನ್ನತ್ತಿಗೆ ಅದನ್ನು ಏಕೆ ಬಯಸಿದಳೋ, ಅಣ್ಣ ಅದನ್ನೇಕೆ ಅರಸಿ ಹೊರಟನೋ, ಒಂದೂ ಅರ್ಥವಾಗುತ್ತಾ ಇಲ್ಲ. ಓ ವಿಧಿಯೇ, ಇದೆಲ್ಲ ನಿನ್ನ ಆಟವಲ್ಲವೇ, ನೀನು ನಮ್ಮನ್ನು ಕೊಂದೆ ಕೊಂದೆ ಎನ್ನುತ್ತಾ ಲಕ್ಷ್ಮಣನೂ ಮರುಗುತ್ತಾ 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 ಸಂಕಟಪಡತೊಡಗಿದ. ಕೆಂಡದುರಿಯಾಯ್ತು ಅಬ್ಜನುದಯವೂ, ಪುಂಡರೀಕದಳಾಕ್ಷ ತೊಳಲಿದ, ಕಂಡಿರೇ ದೇವಿಯನು ಶುಕಪಿಕ ಮಧುಪ ಸಂಕುಲವೂ, ಕಂಡಿರೇ ತರುಗಳಿರ ಸೀತೆಯ, ಕಂಡಿರೇ ಲತೆಗಳಿರ ಸೀತೆಯ, ಕಂಡಿರೇ ದಶ ದಿಕ್ಕುಗಳಿರ ಎಂದೆನುತ ತೊಳಲಿದನು ಪುಂಡರೀಕದಳಾಕ್ಷನೂ. ಹೀಗೆ ಇರುವರು ದುಃಖಿಸುತ್ತಾ ಸಂಕಟಪಡುತ್ತಾ ಇರಲು ഇരുಳು ಕಳೆದು ಹಗಲಾಯಿತು. ಹಗಲಾಗುತ್ತಿದ್ದಂತೆಯೇ ರಾಮನ ದುಃಖ ಅಧಿಕವಾಗಲು ದುಃಖಾಧಿಕ್ಯದಲ್ಲಿ ಭ್ರಾಮಕನಾದಂತಹ ರಾಮ ದಾರಿಯಲ್ಲಿ ಕಂಡ ಶುಕ ಪಿಕ ಮಧುಪ ಸಂಕುಲಗಳಲ್ಲಿ, ತರುಲತೆಗಳಲ್ಲಿ, ದಶದಿಕ್ಕುಗಳಲ್ಲಿ ಕಂಡಿರೇಂ ಸೀತೆಯಂ, ಕಂಡಿರೇಂ ಭೃಂಗಗುಂತಳಯಂ, ಕಂಡಿರೇಂ ಪಲ್ಲವಾಧರೆಯಂ ಎಂದು ಒರಲುತ್ತಾ ಕೂಗುತ್ತಾ ಪ್ರಶ್ನಿಸುತ್ತಾ ಮನುಜ ರಾಮ ಸಾಮಾನ್ಯ ಮನುಜರಂತೆ ಮಮ್ಮಲ ಮರುಗುತ್ತಾ
ತಮ್ಮನೊಂದಿಗೆ ಕಾನನದಲ್ಲಿ ಮುಂದಕ್ಕೆ 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 ಸಾಗಿದ. ಮುಂದೆ ಏನಾಗುತ್ತದೆ ಎನ್ನುವುದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಮತ್ತೆ ಧೈರ್ಯದಲೆದ್ದು ಲಕ್ಷ್ಮಣ ಒತ್ತಿದನು ರಘುಕುಲನನು, ಉದಕವನೊತ್ತಿದನು ಕಂಗಳಿಗೆ. ಆವನದಂತರಾಳದಲ್ಲಿ ಸುತ್ತ ನೋಡುವೆನೆನುತ ನಡುವಿರಲು ಅತ್ತಲಿತ್ತಲೂ ತೊಳಲುತ್ತಿರೆ, ಅತ್ತಲಿತ್ತಲು ತೊಳಲುತ್ತಿರೆ ಬಲು ಕತ್ತಲೆಗೆ ಕಡೆಯಾಯಿತು. ನಳಿನಿ ರಮಣನ ಉದಯದಲ್ಲಿ ಲಕ್ಷ್ಮಣನು ಒತ್ತಿದನು ರಘುಕುಲನಿಗೆ, ಉದಕವನೊತ್ತಿದನು ಕಂಗಳಿಗೆ ಆವನದಂತರಾಳದಲ್ಲಿ. ಚಿನ್ನದ ಜಿಂಕೆಯ ಪ್ರಸಂಗದಿಂದಾಗಿ ಸೀತಾವಿಯೋಗ ಸಂಪ್ರಾಪ್ತವಾಯಿತು. ಸೀತಾವಿಯೋಗದಿಂದ ರಾಮಲಕ್ಷ್ಮಣರು ಸೀತೆಯನ್ನು ಅರಸುತ್ತಾ ವಿಪಿನದಲ್ಲಿ ಅಲೆದಾಡತೊಡಗಿದರು. ಅಲೆದಾಡುವಾಗ ಬಹಳಷ್ಟು ಯಾತನೆ, ಸಂಕಟ, ಮಮ್ಮಲ ಮರುಗುವಿಕೆ ಅಧಿಕವಾಗಿ ಒಂದು ನಮೂನೆಯ ಭ್ರಾಂತ ಮಾನಸಿಕ ಸ್ಥಿತಿಯವರವರಾಗಿರುತ್ತಾರೆ. ಹೀಗಿರುವಾಗ ಅಣ್ಣನ ಅಧೀರತನವನ್ನು ಕಂಡು, ಅಣ್ಣನೊಂದಿಗೆ ನಾನು ಈ ಕಾನನದಲ್ಲಿ ಅಂಡಲೆಯುವಂತಹ ಪರಿಸ್ಥಿತಿಗೆ ಒಳಗಾದದ್ದನ್ನು ಕಂಡು ಲಕ್ಷ್ಮಣ ಸ್ವಲ್ಪ ಅಧಿಕವಾದಂಥ ಧೈರ್ಯವನ್ನು ಮನಸ್ಸಿಗೆ ತಂದುಕೊಂಡು ಅಣ್ಣನನ್ನು ಆದರಿಸಿ ವಿಶೇಷವಾಗಿ ಉಪಚರಿಸ್ತಾನೆ. ಉದಕದ ಮೂಲಕ ಅವನ ಹಣೆಯನ್ನು, ಅವನ ಶರೀರವನ್ನು ತಂಪುಗೊಳಿಸಿ ಅತ್ತ ಇತ್ತ ನೋಡುತ್ತಾ ಸಂಕಟದಿಂದ ಕಾಲಯಾಪನೆ ಮಾಡ್ತಾ 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 ತಮ್ಮನಾದಂಥ ಲಕ್ಷ್ಮಣನು ಅಣ್ಣನಿಗೆ ಧೈರ್ಯವನ್ನು ಹೇಳುತ್ತಾ ಸಮಯವನ್ನು ದೂಡ್ತಾ ಇರ್ತಾರೆ. ಹೀಗೆ ಸಮಯ ಮುಂದೊತ್ತಿ ಬೆಳಗಾಗುವುದನ್ನು ಅವರು ಕಂಡರು. ಅರುಣೋದಯದ ಆ ಸಂದರ್ಭದಲ್ಲಿ ತಾವಿದ್ದ ಪರಿಸರದಿಂದ ಮತ್ತೆ ಮುಂದಕ್ಕೆ ಸೀತಾನ್ವೇಷಕರಾಗಿ ಸಾಗುತ್ತಾರೆ. ಇದುವರೆಗೆ ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನದ 51ನೇ ಹೆಜ್ಜೆ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಶುಭರಾವ್ ಪಿವಿ, ವ್ಯಾಖ್ಯಾನಕಾರರು ಡಾಕ್ಟರ್ BN ಮಹಾಲಿಂಗ ಭಟ್. ನಿರ್ಮಾಣ ಸಹಾಯ ಚೈತನ್ಯ ಪ್ರಶಾಂತ್. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.